ಮಂಗಳೂರು ಸದ್ಯ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯಲ್ಲಿ ಬೇಯ್ತಾ ಇದೆ. ಹೇಗಿರುವಾಗ ಮಂಗಳೂರಿನಲ್ಲಿ ಕೊಲೆಯಾಗಿರುವ ಸುಹಾಸ್ ಶೆಟ್ಟಿಯ ಹಿನ್ನೆಲೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾರು ಈ ಸುಹಾಸ್ ಶೆಟ್ಟಿ? ಈತನ ಕೊಲೆ ಆಗಿದ್ದು ಯಾಕೆ ಈತನ ಕೊಲೆಯಾಗಿದ್ದು ಕೋಮು ದ್ವೇಷವ ಅಥವಾ ಏನು ಪ್ರಶ್ನೆ ಕಾಡ್ತಾ ಇದೆ. ಕೊಲೆಯಾದ ಸುಹಾಸ್ ಶೆಟ್ಟಿ ಯಾರು ನೋಡ್ತಾ ಹೋಗೋಣ. ಸುಹಾಸ್ ಶೆಟ್ಟಿಯ ಕೊಲೆಯ ಅಸಲಿ ಕಾರಣ ಏನ್ ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಸುಹಾಸ್ ಶೆಟ್ಟಿ ಕಂಪ್ಲೀಟ್ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಮಂಗಳೂರಿನಲ್ಲಿ ಕೊಲೆಯಾಗಿರುವ ಈ ಸುಹಾಸ್ ಶೆಟ್ಟಿ ಯಾರು? ಈತನ ಕೊಲೆಗೆ ಅಸಲಿ ಕಾರಣ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸುಹಾಸ್ ಶೆಟ್ಟಿಯ ಕಂಪ್ಲೀಟ್ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಕೋಮು ದ್ವೇಷಕ್ಕಾಗಿದ್ದ, ಜೊತೆಗೆ ಸುಹಾಸ್ ಶೆಟ್ಟಿ ರೌಡಿ ಶೆಟ್ಟರ ಅಥವಾ ಹಿಂದೂ ಕಾರ್ಯಕರ್ತನ? ಸುಹಾಸ್ ಶೆಟ್ಟಿ ಕೊಲೆಗೆ ಹಿಂದೂ ವರ್ಸಸ್ ಮುಸ್ಲಿಂ ದ್ವೇಷ ಕಾರಣನ ಅಥವಾ ಇದೊಂದು ಗ್ಯಾಂಗ್ ವಾರ? ಎರಡು ಗುಂಪುಗಳ ನಡುವೆ ನಡೆದಂತಹ ಪಕ್ಕಾ ಗ್ಯಾಂಗ್ ವಾರ ಇದು. ಗ್ಯಾರಂಟಿ ನ್ಯೂಸ್ ನಲ್ಲಿ ಕರಾವಳಿ ಪ್ರತಿಕಾರದ ಪಕ್ಕಾ ಡೀಟೇಲ್ಸ್, ಪಿನ್ ಟು ಪಿನ್ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಮಂಗಳೂರಿನಲ್ಲಿ ಕೊಲೆಯಾಗಿರುವಂತಹ ಈ ಸುಹಾಸ್ ಶೆಟ್ಟಿ ಯಾರು? ಆತನ ಕೊಲೆಗೆ ಅಸಲಿ ಕಾರಣ ಏನು? ಹಿಂದೂ ಮುಸ್ಲಿಂ ಅನ್ನುವಂತಹ ಕೋಮುವಾದವೇ ಕಾರಣ ಆಯ್ತಾ ಅಥವಾ ಬೇರೆಯದ್ದ ಅಂದ್ರೆ ಗ್ಯಾಂಗ್ ವಾರ? ಏನಾಯ್ತು ಆಕ್ಚುಲಿ? ಆ ಒಂದು ಕೊಲೆಯಿಂದ ಇನ್ನೂ ಕೂಡ ಉದ್ವಿಗ್ನ ಪರಿಸ್ಥಿತಿಯಲ್ಲಿದೆ ಕರಾವಳಿ ಭಾಗ. ಸೂಕ್ಷ್ಮ ಪ್ರದೇಶ ಕೊತ ಅಂತ ಕುದಿತಾ ಇದೆ. ಪ್ರತಿಕಾರಕ್ಕೆ ಆಲ್ರೆಡಿ ಅಟೆಂಪ್ಟ್ ಆಯ್ತು, ಬಟ್ ಫೇಲ್ ಆಗಿದೆ. ಹೀಗಿರುವಾಗ ಗ್ಯಾರಂಟಿ ನ್ಯೂಸ್ ನಲ್ಲಿ ಕರಾವಳಿ ಪ್ರತಿಕಾರದ ಪಕ್ಕಾ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀವಿ. ಮಂಗಳೂರಿನಲ್ಲಿ ಕೊಲೆಯಾಗಿರುವಂತಹ ಸುಹಾಸ್ ಶೆಟ್ಟಿ ಯಾರು? ಈತನ ಕೊಲೆಗೆ ಅಸಲಿ ಕಾರಣ ಏನು? ಇದು ಗ್ಯಾಂಗ್ ವಾರ ಅಥವಾ ಕೋಮು ವಿಚಾರಕ್ಕೆ ನಡೆದಂತಹ ಧರ್ಮಗಳ ನಡುವೆ ನಡೆದಂತಹ ಕೊಲೆನ? ಏನು ಇದು? ಇದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮಂಗಳೂರಿನಲ್ಲಿ ಕೊಲೆಯಾಗಿರುವಂತಹ ಸುಹಾಸ್ ಶೆಟ್ಟಿ ಇದ್ದಾನಲ್ಲ, ಈತ ಒಬ್ಬ ರೌಡಿ ಶೀಟರ್. ಸುಹಾಸ್ ಶೆಟ್ಟಿ ರೌಡಿ ಶೀಟರ್. ಸುಹಾಸ್ ಶೆಟ್ಟಿ ಮೇಲೆ ಒಂದಲ್ಲ ಎರಡಲ್ಲ 5 ರೌಡಿ ಶೀಟ್ಗಳು ಓಪನ್ ಆಗಿದೆ. 5 ಕೇಸ್ ಇತ್ತು. ಸುಹಾಸ್ ಶೆಟ್ಟಿ ಕೇಸ್ಗಳ ಬಗ್ಗೆ ಕಮಿಷನರ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಸುಹಾಸ್ ಶೆಟ್ಟಿ ಕೇಸ್ಗಳ ಬಗ್ಗೆ ಕಮಿಷನರ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಏನ್ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ? ಫಾಜಿಲ್ ಕೊಲೆ ಪ್ರಕರಣದಲ್ಲಿ ಈ ಸುಹಾಸ್ ಶೆಟ್ಟಿ ಏನಿದ್ದಾನೆ, ಈತ A1 ಆರೋಪಿ. 2020 ಜುಲೈ 26ರಂದು ಮೊಹಮ್ಮದ್ ಫಾಜಿಲ್ ನ ಕೊಲೆಯಾಗುತ್ತೆ. ಕಳೆದ ವರ್ಷವಷ್ಟೇ ಜಾಮೀನಿನ ಮೇಲೆ ಈತ ಹೊರಗೆ ಬರ್ತಾನೆ. ದಾಳಿ ಆಗಬಹುದು ಅಂತ ಪೊಲೀಸರೇ ಎಚ್ಚರಿಕೆಯನ್ನ ಕೊಟ್ಟು ಕಳಿಸಿರ್ತಾರೆ. ಜೋಪಾನ ನೀನು ಅಂತ ಸುಹಾಸ್ ಶೆಟ್ಟಿಯನ್ನ ಕರೆದು ಹುಷಾರಾಗಿರುವಂತ ಪೊಲೀಸರು ವಾರ್ನ್ ಕೂಡ ಮಾಡಿದ್ರು. ಸುಹಾಸ್ ಶೆಟ್ಟಿ ಆ ಭಾಗದಲ್ಲಿ ಗೋರಕ್ಷಕ ಅಂತ ಹೆಸರನ್ನ ಪಡೆದಂತಹ ಯುವಕ. 32 ವರ್ಷ ಆತನಿಗೆ, ಮದುವೆ ಆಗಿರ್ಲಿಲ್ಲ ಇನ್ನು. ಆದ್ರೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಆಗಿ 2 ದಿನ ಆದ ನಂತರ ಮೊಹಮ್ಮದ್ ಫಾಜಿಲ್ ಅನ್ನುವಂತಹ ಯುವಕನ ಕೊಲೆ ಆಗುತ್ತೆ. ಅದು ರಿವೆಂಜ್ ಮರ್ಡರ್ ಆಗಿರುತ್ತೆ. ಆ ಪ್ರಕರಣದಲ್ಲಿ A1 ಆರೋಪಿ ಈ ಸುಹಾಸ್ ಶೆಟ್ಟಿಗೆ ಆಗಿರ್ತಾನೆ. ಈತ ಇತ್ತೀಚೆಗಷ್ಟೇ ಒಂದು 13 ತಿಂಗಳ ಹಿಂದೆ, ಅಂದ್ರೆ 1 ವರ್ಷದ ಹಿಂದೆ ಅಷ್ಟೇ ಜಾಮೀನಿನ ಮೇಲೆ ಹೊರಗೆ ಬಂದಿರ್ತಾನೆ. ಪೊಲೀಸರು ಆತನಿಗೆ ಕರೆದು ಎಚ್ಚರಿಕೆ ಕೊಡ್ತಾರೆ, ಹುಷಾರ್, ಜೋಪಾನ, ನಿನ್ನ ವಿರುದ್ಧ ಸಂಚುಗಳಾಗ್ತಾ ಇರುತ್ತೆ. ಯಾಕಂದ್ರೆ ರೌಡಿ ಶೀಟರ್ಗಳಿಗೆ ವೆರಿ ಕಾಮನ್ ಇದೆಲ್ಲವೂ ಕೂಡ, ಎಲ್ಲವೂ ಕಾಮನ್. ಹೀಗಿರುವಾಗ ಹುಷಾರಾಗಿರು ನೀನು ಅಂತ ಪೊಲೀಸರು ವಾರ್ನ್ ಮಾಡಿ ಕೂಡ ಕಳಿಸಿದ್ರು. ಪೊಲೀಸರ ಎಚ್ಚರಿಕೆ ಕೊಟ್ಟಿದ್ರು ಸುಹಾಸ್ ಶೆಟ್ಟಿಯನ್ನ ಕರೆದು ಬಿ ಕೇರ್ಫುಲ್ ಅಂತ. ಅಷ್ಟೆಲ್ಲ ಆದ ನಂತರ ಆಗಿರುವಂತದ್ದೇನು? ಸುಹಾಸ್ ಶೆಟ್ಟಿಯ ಕಗ್ಗೊಲೆ. ನಡು ರೋಡಲ್ಲಿ ಬೀದಿ ಹೆಣ ಆದ ಸುಹಾಸ್ ಶೆಟ್ಟಿ. ಬಟ್ ಈಗ ಪ್ರಶ್ನೆ ಕಾಡ್ತಾ ಇರುವಂತದ್ದು, ಆತ ಹಿಂದೂ ಇರಬಹುದು, ಹಿಂದೂ ಕಾರ್ಯಕರ್ತನೂ ಆಗಿರ್ಬೋದು, ಬಟ್ ಈ ಕೊಲೆ ನಡೆದಿದ್ದು ಯಾಕೆ? ಕೋಮು ಸೌಹಾರ್ದತೆ ಕದಡಿಯೇ ಈ ಕೊಲೆ ಆಯ್ತಾ ಅಥವಾ ಗ್ಯಾಂಗ್ ವಾರ, ವೈಯಕ್ತಿಕ ದ್ವೇಷ ಏನಾದ್ರೂ ಇತ್ತಾ? ಪ್ರಶ್ನೆ, ಕುತೂಹಲ ಎರಡೂ ಕೂಡ ಇದೆ. ಆಲ್ರೆಡಿ ಸುಹಾಸ್ ಶೆಟ್ಟಿಯ ಅಂತ್ಯ ಸಂಸ್ಕಾರ ಆಯ್ತು. ಮನೆಯವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರು ಅಥವಾ ಸಂಘಟನೆಗಳೆಲ್ಲವೂ ಕೂಡ ನಾವು ನಿಮ್ ಪರವಾಗಿದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲವೂ ಫೈನ್. ಬಟ್ ಈಗ ಒಂದೊಂದೇ ವಿಚಾರಗಳು ಹೊರ ಬರ್ತಾ ಇರುವಂತದ್ದು. ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್. ಈತನ ಮೇಲೆ ಒಂದಲ್ಲ ಎರಡಲ್ಲ ಸುಮಾರು 5 ಕೇಸ್ಗಳಿತ್ತು.
ಅದರಲ್ಲೂ ಪ್ರಮುಖವಾಗಿ ಇತ್ತೀಚಿನದನ್ನ ನೆನಪಿಸ್ಕೊಂಡ್ರೆ ನಾವು 2 ವರ್ಷದ ಹಿಂದೆ ಪ್ರವೀಣ್ ನೆಟ್ಟಾರು ಕೊಲೆ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬಹುದು. ಆಗ್ಲೂ ಕೂಡ ಮಂಗಳೂರು ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪುತ್ತೆ. ಬಿಜೆಪಿ ಸರ್ಕಾರ ಇತ್ತು, ಪ್ರವೀಣ್ ನೆಟ್ಟಾರುವಿನ ಕೊಲೆ ಆಗುತ್ತೆ. ಅದಾಗಿದೆ 2 ದಿನಕ್ಕೆ ಮೊಹಮ್ಮದ್ ಫಾಜಿಲ್ ಮತ್ತೊಂದು ಧರ್ಮದ ಹುಡುಗನ ಕೊಲೆ ಆಗುತ್ತೆ. ಆ ಕೊಲೆಯಲ್ಲಿ ಪ್ರಮುಖ ಆರೋಪಿ A1 ಆರೋಪಿ ಇದೇ ಸುಹಾಸ್ ಶೆಟ್ಟಿ ಆಗಿರ್ತಾನೆ. ಜೈಲಲ್ಲಿ ಕೂಡ ಇರ್ತಾನೆ, 1 ವರ್ಷಗಳ ಕಾಲ ಜೈಲಲ್ಲಿ ವಾಸ ಕಳೆದಿರ್ತಾನೆ. ಜಾಮೀನಿನ ಮುಖಾಂತರ ಹೊರಗೆ ಬರ್ತಾನೆ. ಇತ್ತೀಚೆಗೆ ಅವನನ್ನ ಕರೆದು ಪೊಲೀಸರು ಹೇಳಿರ್ತಾರೆ ಏನಂತ, ಹುಷಾರಾಗಿರು ಅಂತ ಎಚ್ಚರಿಕೆ ಕೊಟ್ಟು ಕಳ್ಸಿರ್ತಾರೆ. ಹಾಗಾದ್ರೆ ಈಗ ಕಾಡ್ತಾ ಇರುವಂತದ್ದು ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಏನಿದ್ದ, ಈತನದ್ದು ಗ್ಯಾಂಗ್ ವಾರ್ಗ್ ಆಗಿರುವಂತಹ ಕೊಲೆಯ ಅಥವಾ ರಿವೆಂಜ್ ಮರ್ಡರ್, ಇದು ಕುತೂಹಲ ಮೂಡಿಸ್ತದೆ. ಹಾಗಾದ್ರೆ ಅಲ್ಲಿನ SP ಏನ್ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನುಗ್ಗಿ ಆಮೇಲೆ ಸ್ವಿಫ್ಟ್ ಕಾರಲ್ಲಿ ಅವರು 5-6 ಜನ ಬಂದಿದ್ದರು, ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರ್ದಲ್ಲಿ ತಮ್ಮೊಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಹಾಸ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಹಾಸ್ ಶೆಟ್ಟಿಗೆ AJ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು. ಬಟ್ ಆದರೆ he was declared dead. ಅವ್ರ ಮೇಲೆ ಈಗಾಗಲೇ ಒಂದು 2 ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ 3 ಕೇಸ್ ಇತ್ತು. he was a rowdy shooter and he was under constant watch. ಸೊ 1 ವರ್ಷ ಹಿಂದೆ ಬೇಲ್ ಬರದ ನಂತರ ಕೂಡ ನಾವು ಅವ್ರಿಗೆ ವಾರ್ನ್ ಮಾಡಿದ್ದೀವಿ. ಸೊ ಬಟ್ somehow ಇವತ್ತು ಇದು ಇನ್ಸಿಡೆಂಟ್ ಆಗಿದೆ. ಮೇ ಬಿ ಇಟ್ಸ್ ಸೀಮ್ಸ್ ಟು ಬಿ ಅ ರಿವೆಂಜ್ ಆರ್ ಸಮಥಿಂಗ್ ಎಲ್ಸ್. ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನುಗ್ಗಿ ಆಮೇಲೆ ಸ್ವಿಫ್ಟ್ ಕಾರಲ್ಲಿ ಅವರು 5-6 ಜನ ಬಂದಿದ್ದರು, ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರ್ದಲ್ಲಿ ತಮ್ಮೊಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಹಾಸ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಹಾಸ್ ಶೆಟ್ಟಿಗೆ AJ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು. ಬಟ್ ಆದರೆ he was declared dead. ಅವ್ರ ಮೇಲೆ ಈಗಾಗಲೇ ಒಂದು 2 ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ 3 ಕೇಸ್ ಇತ್ತು. he was a rowdy shooter and he was under constant watch. ಸೊ 1 ವರ್ಷ ಹಿಂದೆ ಬೇಲ್ ಬರದ ನಂತರ ಕೂಡ ನಾವು ಅವ್ರಿಗೆ ವಾರ್ನ್ ಮಾಡಿದ್ದೀವಿ. ಸೊ ಬಟ್ somehow ಇವತ್ತು ಇದು ಇನ್ಸಿಡೆಂಟ್ ಆಗಿದೆ. ಮೇ ಬಿ ಇಟ್ಸ್ ಸೀಮ್ಸ್ ಟು ಬಿ ಅ ರಿವೆಂಜ್ ಆರ್ ಸಮಥಿಂಗ್ ಎಲ್ಸ್. ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು 5-6 ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಗೂಡ್ಸ್ ಆಟೋಯಿಂದ ಅವ್ರ ಮೇಲೆ ನುಗ್ಗಿ ಆಮೇಲೆ ಸ್ವಿಫ್ಟ್ ಕಾರಲ್ಲಿ ಅವರು 5-6 ಜನ ಬಂದಿದ್ದರು, ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸುಹಾಸ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರ್ದಲ್ಲಿ ತಮ್ಮೊಂದು 5-6 ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು. ಸೊ ಮುಖ್ಯವಾಗಿ ಇವರು ಸುಹಾಸ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ, ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ. ಸೊ ಅದೇ ರೀತಿ ಇನ್ನೊಬ್ಬ ಅವ್ರ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಇಮಿಡಿಯೇಟ್ಲಿ ಇದು ಸುಹಾಸ್ ಶೆಟ್ಟಿಗೆ AJ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು. ಬಟ್ ಆದರೆ he was declared dead. ಅವ್ರ ಮೇಲೆ ಈಗಾಗಲೇ ಒಂದು 2 ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ 3 ಕೇಸ್ ಇತ್ತು. he was a rowdy shooter and he was under constant watch. ಸೊ 1 ವರ್ಷ ಹಿಂದೆ ಬೇಲ್ ಬರದ ನಂತರ ಕೂಡ ನಾವು ಅವ್ರಿಗೆ ವಾರ್ನ್ ಮಾಡಿದ್ದೀವಿ. ಸೊ ಬಟ್ somehow ಇವತ್ತು ಇದು ಇನ್ಸಿಡೆಂಟ್ ಆಗಿದೆ. ಮೇ ಬಿ ಇಟ್ಸ್ ಸೀಮ್ಸ್ ಟು ಬಿ ಅ ರಿವೆಂಜ್ ಆರ್ ಸಮಥಿಂಗ್ ಎಲ್ಸ್. ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಇದ್ರ ಬಗ್ಗೆ ಬೈಟನ್ನ ಮಾತಾಡಬೇಕಾದ್ರೆ ಕೇಳಿಸ್ಕೊಳ್ತಾ ಇದ್ರೆ, ಎಸ್, ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್. ಈತನ ಮೇಲೆ 2 ಮರ್ಡರ್ ಕೇಸ್ಗಳು, ಉಳಿದಂತೆ ಬೇರೆ ಬೇರೆ ಕೇಸ್ಗಳು ಕೂಡ ರೌಡಿ ಶೀಟ್ಗಳು ಓಪನ್ ಆಗಿತ್ತು. ಬಟ್ ತನಿಖೆ ಆಗ್ತಾ ಇರೋದ್ರಿಂದ ಇದು ಮೇಲ್ನೋಟಕ್ಕೆ ರಿವೆಂಜ್ ಮರ್ಡರ್ ತರ ಕಾಣಿಸ್ತಾ ಇದೆ. ಬಟ್ ತನಿಖೆ ಆದ ನಂತರ ಅದೇನು ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಅಂಡ್ ಅವತ್ತು ಆ ಪರಿಸ್ಥಿತಿಯಲ್ಲಿ ಆ ಸಿಚುವೇಶನ್ ಹೇಗಿತ್ತು ಅನ್ನೋದನ್ನ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಈ ಪ್ರಕರಣ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಇದು ಕೇವಲ ಕೋಮು ಸೌಹಾರ್ದತೆ ಕದಡುವಂತಹ ದೃಷ್ಟಿಯಿಂದ ಆಗಿರುವ ಕೊಲೆಯ ಅಥವಾ ಗ್ಯಾಂಗ್ ವಾರ, ವೈಯಕ್ತಿಕವಾದಂತಹ ದ್ವೇಷ ಏನಾದರೂ ಇತ್ತಾ? ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಇಬ್ಬರು ಹಿಂದೂ ಧರ್ಮದವರೇ ಆಗಿದ್ದಾರೆ, ಹಿಂದೂ ಯುವಕರಾಗಿದ್ದಾರೆ, ಚಿಕ್ಕಮಗಳೂರು ಜಿಲ್ಲೆಯ ಕಳಸದವರು.
ಈಗ ಇದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಕೊಲೆ ಯಾರೀತ, ಯಾಕೆ ಹೀಗಾಯ್ತು, ಮತ್ತು ಇದು ರಿವೆಂಜ್ ಮರ್ಡರ್ ಅಂದ್ರೆ ಫಾಜಿಲ್ನ ರಿವೆಂಜ್ ಮರ್ಡರ್ ಅಥವಾ ಹೇಗೆ ಅಂತ. ಮಗದೊಂದು ಕಡೆ ಏನೇ ಆದ್ರೂ ಕೂಡ ಅಗೇನ್ ಇಲ್ಲಿ ಎಡವಟ್ಟಾಗಿರೋದು ಪೊಲೀಸ್ ಸ್ಟೇಷನ್ ಇಂದಲೇ ಅನ್ನುವಂಥದ್ದು ಹೇಳಿದ್ರೆ, ಪೋಸ್ಟ್ ಹರಿದಾಡ್ತಾ ಇದ್ರು ಕೂಡ ಕಾನೂನು ಸುವ್ಯವಸ್ಥೆಯನ್ನ ತೆಗೆದುಕೊಳ್ಳುವಲ್ಲಿ ಅಥವಾ ಕಟ್ಟುನಿಟ್ಟು ಮಾಡುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಅದು ಗ್ಯಾಂಗ್ ವಾರ್ ಆಗಿದ್ರು ಸರಿ ಅಥವಾ ರಿವೆಂಜ್ ಮರ್ಡರ್ ಆಗಿದ್ರು ಕೂಡ ಸರಿ. ಅಂದ್ರೆ ಈಗ ಕೋಮು ಸೌಹಾರ್ದತೆಗೆ ನಡೆದಂತಹ ಅಂದ್ರೆ ಈಗ ಏನು ಎರಡು ಧರ್ಮಗಳ ನಡುವೆ ನಡೆದಿರುವಂತಹ ಕೊಲೆ ಆದ್ರೂ ಕೂಡ ಸರಿಯೇ, ಅಲ್ಲೂ ಕೂಡ ಕಾನೂನು ವೈಫಲ್ಯ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಪೊಲೀಸರು ಅದನ್ನ ಒಪ್ಕೊಳ್ಳೇಬೇಕು. ತನಿಖೆ ಆಗ್ತದೆ, ತನಿಖೆ ಆದ ನಂತರ ಇದು ಯಾವ ಕೊಲೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಕೊಲೆಯಾಗಿರುವ ಸುಹಾಸ್ ಶೆಟ್ಟಿ ರೌಡಿ ಶೀಟರ್, ಮೇಲ್ನೋಟಕ್ಕೆ ಅನ್ನೋಕ್ಕಿಂತ ಪೊಲೀಸರಿಗೆ ನನ್ನ ಡೀಟೇಲ್ಸ್ ಇರುತ್ತಲ್ಲ. ಒಟ್ಟು 5 ರಿಂದ 6 ಕೇಸ್ ಈತನ ಮೇಲೆ ಇತ್ತು, 2 ಮರ್ಡರ್ ಕೇಸ್ ಇತ್ತು. ಅದರಲ್ಲಿ ಒಂದು ಈ ಮೊಹಮ್ಮದ್ ಫಾಜಿಲ್ನ ಕೊಂದಂತಹ ಪ್ರಮುಖ ಆರೋಪಿ ಅಥವಾ A1 ಆರೋಪಿ ಇದೇ ಸುಹಾಸ್ ಶೆಟ್ಟಿ ಆಗಿದ್ರು. ಮಾರ್ಚ್ ತಿಂಗಳಲ್ಲಿ ಒಂದು ಪೋಸ್ಟ್ ವೈರಲ್ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಪೋಸ್ಟ್ ಇದಿಷ್ಟೇ, ರಿವೆಂಜ್ ವೆರಿ ಸೂನ್, ರಿವೆಂಜ್ ಸೂನ್, ಪ್ರತಿಕಾರ ಆದಷ್ಟು ಬೇಗ ತಗೊಳ್ತೀವಿ ಅಂತ. ಹಾಗಿದ್ರೂ ಕೂಡ ಕೈಕಟ್ಟಿ ಪೊಲೀಸ್ ಇಲಾಖೆ ಕೊಳ್ತಿದ್ಯಾಕೆ? ಕಾನೂನು ವೈಫಲ್ಯ, ಅಗೇನ್ ಕಾನೂನು ವೈಫಲ್ಯ. ಅದನ್ನ ಪೊಲೀಸ್ ಒಪ್ಕೊಳ್ಳೇಬೇಕಾಗುತ್ತೆ. ಇದ್ರಲ್ಲಿ ಆತ ರೌಡಿ ಶೀಟರ್ ಆಗಿರ್ಲಿ ಮತ್ತೊಬ್ಬನಾಗಿರ್ಲಿ, ಈ ರೀತಿಯಾಗಿ ಕಾಮೆಂಟ್ಗಳು ಅಥವಾ ಸ್ಟೇಟಸ್ಗಳು ಓಡಾಡ್ತಾ ಇರುತ್ತೆ. ಜೊತೆಗೆ ಮಂಗಳೂರು ಬಹಳ ಸೂಕ್ಷ್ಮ ಪ್ರದೇಶ, ಇಂತಹ ಘಟನೆಗಳು ಮರುಕಳಿಸ್ತಲೇ ಇರ್ತವೆ ಅಂದಾಗ ಪೊಲೀಸರು ಎಚ್ಚರಿಕೆಯಿಂದ ಇರಬೇಕಿತ್ತು. ಬಟ್ ಪೊಲೀಸರು ಇಲ್ಲಿ ಎಡವಿದ್ದಾರೆ. ಕಾನೂನು ವೈಫಲ್ಯ ನೋ ಡೌಟ್. ಇದರಲ್ಲಿ ಇಂಟೆಲಿಜೆನ್ಸ್ ಫೇಲ್ ಆಗಿರೋದು ಸ್ಟೇಟ್ ಅಲ್ಲಿ ಅಗೇನ್ ನೋಡ್ಬೋದು. ಅದರಲ್ಲೂ ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ. ಮಂಗಳೂರು ಬಹಳ ಸಂಸ್ಕೃತಿಯ ನಾಡು, ದೈವದ ನಾಡು ಅಂತೆಲ್ಲ ಕರಿತಾ ಇದ್ವಿ. ಅದು ಸೂಕ್ಷ್ಮ ಪ್ರದೇಶವಾಗಿ ಬದಲಾಗಿ ಹಲವು ವರ್ಷಗಳೇ ಆಗಿದೆ. ರಿವೆಂಜ್ ಮರ್ಡರ್ಗಳು 1990ರಿಂದ ಆರಂಭ ಆಗಿದ್ದು 2025 ತನಕ ಬಂದು ನಿಂತಿದೆ. ಇದರ ನಡುವೆ ನಿನ್ನೆ ಸುಹಾಸ್ ಶೆಟ್ಟಿಯ ಕೊಲೆ ಆಗುತ್ತೆ. ನಡು ರಸ್ತೆಯಲ್ಲೇ ಬೀದಿ ಹೆಣವಾಗ್ತಾರೆ ಸುಹಾಸ್ ಶೆಟ್ಟಿ. ಆಮೇಲೆ ಇನ್ನೊಂದು ಪ್ರಶ್ನೆ ಕುತೂಹಲ ಕಾಣ್ತಾ ಇರುವಂತದ್ದು, ಒಂದ್ ವೇಳೆ ಗ್ಯಾಂಗ್ ವಾರೇ ಆಗಿದ್ರೆ ಸುಹಾಸ್ ಶೆಟ್ಟಿ ಜೊತೆ ಇದ್ದಂಥವ್ರೆಲ್ಲರೂ ಕೂಡ ಓಡ ಹೋಗ್ತಾರೆ. ಒಬ್ಬನಿಗೇನೋ ಪೆಟ್ಟಾಗಿದೆ, ಆತ ಆಸ್ಪತ್ರೆಯಲ್ಲಿ ಇದ್ದಾನೆ. ಅವ್ರನ್ನು ಯಾಕೆ ಉಳಿದಂತವ್ರು ಅಟ್ಯಾಕ್ ಮಾಡಲಿಲ್ಲ, ಬರೀ ಸುಹಾಸ್ ಶೆಟ್ಟಿಯನ್ನೇ ಯಾಕೆ ಇಲ್ಲಿ ಟಾರ್ಗೆಟ್ ಮಾಡಿದ್ರು? ಹೀಗೆ ಹಲವು ಪ್ರಶ್ನೆಗಳಂತೂ ಸದ್ಯಕ್ಕಿದೆ. ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಇರಬಹುದು, ಬಟ್ ಕೊಲೆಯಾಗಿರುವಂತಹ ಹಿನ್ನೆಲೆ ಏನು, ಯಾವ ದೃಷ್ಟಿಯಿಂದ? ಇದು ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಒಂದು ಮಗದೊಂದು ಕಡೆ ಎಸ್, ಇದನ್ನ ನಾವು ಗಮನಿಸಿದಾಗ, ನೀವು ಸಾಮಾನ್ಯವಾಗಿ ಮಾಧ್ಯಮಗಳಲ್ಲಿ ಡಿಬೇಟ್ ಎಲ್ಲ ಗಮನಿಸಿದ್ರೆ ಗೊತ್ತಿರುತ್ತೆ, ಈ ವಿಚಾರವನ್ನ ಸಮರ್ಥಿಸ್ಕೊಳ್ಳೋಕೆ ಅಥವಾ ಈ ವಿಚಾರದ ವಿರೋಧವಾಗಿ ಮಾತಾಡೋದಕ್ಕೆ ಕಾಂಗ್ರೆಸ್ನಿಂದ ಯಾವ ಲೀಡರ್ಸ್ಗಳು ಯಾವ ಪ್ಯಾನೆಲ್ನೂ ಅಟೆಂಡ್ ಮಾಡಿಲ್ಲ ನಿನ್ನೆಯಿಂದ. ಬಿಕಾಸ್ ಅವ್ರು ಹೇಳ್ತಾ ಇರುವಂತದ್ದು, ಹೌದು ಜೀವ ಹೋಗಿದೆ, ನಮಗೆ ಅದ್ರ ಬಗ್ಗೆ ನೋವಿದೆ, ಬಟ್ ಹಿಂದೂ ಕಾರ್ಯಕರ್ತ ಅಂತ ಲೇಪನ ಹಾಕ್ತಾ ಇದ್ದಾರೆ, ಹಿಂದೂ ಆಗಿದ್ದಕ್ಕೋಸ್ಕರ ಸಾಯಿಸಿದ್ರು ಅಂತ ಲೇಪನ ಹಾಕ್ತಾ ಇದ್ದಾರೆ. ಇಲ್ಲ, ಹಾಗಲ್ಲ, ಈತ ಒಬ್ಬ ರೌಡಿ ಶೀಟರ್, ಅದನ್ನ ನಾವು ಹೆಂಗ್ ಸಮರ್ಥನೆ ಮಾಡ್ಕೊಳ್ಳೋಣ ಅಂತ ಕಾಂಗ್ರೆಸ್ನ ಸ್ಟ್ಯಾಂಡ್ ಇದು. ಸೊ ಸುಹಾಸ್ ಶೆಟ್ಟಿಯ ಹತ್ಯೆ ಇದೀಗ ಕೊಲೆಯಾದಂತಹ 2ನೇ ದಿನಕ್ಕೆ ಮತ್ತೊಂದು ತಿರುವನ್ನ ಅಥವಾ ಮತ್ತೊಂದು ಮಜಲನ್ನ ಪಡೆದುಕೊಂಡಿರೋದು ಗಮನಿಸಬಹುದು. ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಇರಬಹುದು. ಆಲ್ಸೋ ಈತನ ಮೇಲೆ 5 ರಿಂದ 6 ಕೇಸ್ಗಳಿತ್ತು. ರೌಡಿ ಶೀಟ್ ಓಪನ್ ಆಗಿತ್ತು. 2 ಮರ್ಡರ್ಗಳಲ್ಲಿ ಈತ ಭಾಗಿಯಾಗಿದ್ದ ಅಂತ. ಅದರಲ್ಲೂ ಪ್ರಮುಖವಾಗಿ ಮೊಹಮ್ಮದ್ ಫಾಜಿಲ್ ವಿಚಾರದಲ್ಲಿ A1 ಆರೋಪಿ ಇದೇ ಸುಹಾಸ್ ಶೆಟ್ಟಿ. ಹಾಗಾದ್ರೆ ಮಂಗಳೂರಿನಲ್ಲಿ ನಡೆದಿದ್ದು ಕೋಮು ಸೌಹಾರ್ದತೆ ಕದಡುವಂತಹ ದೃಷ್ಟಿಯ ಹಿನ್ನೆಲೆಯಲ್ಲಿ ನಡೆದ ರಿವೆಂಜ್ ಮರ್ಡರ್ ಅಲ್ವಾ? ಇದೊಂದು ಗ್ಯಾಂಗ್ ವಾರಾ? ಯಾರ್ಯಾರು ಭಾಗಿಯಾಗಿದ್ದವ್ರನ್ನ ಈಗ ಆಲ್ರೆಡಿ ತನಿಖೆಗೆ ಒಳಪಡಿಸಿದ್ದಾರೆ. ತನಿಖೆ ಆಗ್ತಾ ಇದೆ. ಮೇಲ್ನೋಟಕ್ಕೆ ಪೊಲೀಸರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್, ಎಸ್ ಇದು ರಿವೆಂಜ್ ಮರ್ಡರ್ ಇರ್ಬೋದು ಅಥವಾ ಗ್ಯಾಂಗ್ ವಾರ, ಇದು ತನಿಖೆ ಆದ ನಂತರ ಹೊರ ರಿವೀಲ್ ಮಾಡ್ತೀವಿ ಅಂತಿದ್ದಾರೆ. ಟೈಮ್ ಕೊಡೋಣ, ಅವರದ್ದೇ ಆದಂತಹ ಟೈಮ್ ತಗೊಂಡು ತನಿಖೆಯನ್ನ ಮಾಡ್ತಾರೆ. ಇದೆಲ್ಲದರ ನಡುವೆ ರಾಜಕೀಯ ಶುರುವಾಯಿತು. ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತು. ಹೌದಾ? ಹಾಗಾದ್ರೆ ಹೆಣದ ಮೇಲೆ ರಾಜಕೀಯ ಆಗ್ತಾ ಇದೆಯಾ? ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಹೆಣದ ಮೇಲೆ ರಾಜಕೀಯವನ್ನ ಮಾಡ್ತಾ ಇರೋದು ಇದೇ ಮೊದಲಲ್ಲ, ಅಂಡ್ ಇದು ಕೊನೆ ಕೂಡ ಆಗಲ್ಲ ಒಂದು ವೇಳೆ ಹೌದು ಅನ್ನೋದಾದ್ರೆ. ಇವೆಲ್ಲವೂ ಗೊತ್ತಾಗ್ಬೇಕು ಅಂದ್ರೆ ತನಿಖೆ ಆಗ್ಬೇಕು. ತನಿಖೆಯ ನಂತರ ಈ ಕೊಲೆ ಯಾಕೆ ಆಯ್ತು ಅನ್ನುವಂಥದ್ದು ಗೊತ್ತಾಗ್ಬೇಕು.